ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀವಿ. ನಾವು ಆರಾಮದೀವಿ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಈ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಸಹಾಯ ಆಗುತ್ತೆ ನಮ್ಮ ಚಾನಲ್ ಬೆಳೆಯಲು. ಇಂದು ನಮ್ಮ ಚಾನಲಿನಲ್ಲಿ ಪೂರಿಯಂತೆ ಉಬ್ಬಿ ಬರುವ ರೊಟ್ಟಿಯನ್ನು ಹೇಗೆ ಮಾಡುವುದಂತ ಹೇಳಿಕೊಡ್ತೀವಿ ಬರ್ರಿ. ಮೊದಲು ಗ್ಯಾಸ್ ಹಚ್ಕೊಳ್ರಿ. ಅದ್ರ ಮೇಲೆ ಒಂದು ಡಬರಿ ಇಟ್ಕೊಳ್ರಿ. ಈಗ ಅದಕ್ಕೆ ಈ ಗ್ಲಾಸಿಂದೇ 1.5 ಗ್ಲಾಸ್ ಆದಷ್ಟು ನೀರು ಹಾಕೊಳತ್ತೀವಿ ರೀ. ಯಾವುದಾದ್ರೂ ಒಂದು ಅಳತೆ ಮಾಡ್ಕೊಳ್ಬೋದು. ನಾವಿಲ್ಲಿ ಸಣ್ಣ ಲೋಟದಲ್ಲಿ ಅಳತೆಗೆ ತೊಗೊಂಡಿದ್ದೇವೆ. ಆ ಗ್ಲಾಸಿಂದ ಈಗ 1.5 ಗ್ಲಾಸ್ ಆದಷ್ಟು ನೀರು ಹಾಕ್ಕೊಂಡಿವಿ. ಈ ನೀರು ಈ ರೀತಿ ಪಳ ಅಂತ ಕುದಿಬೇಕು. ಈಗ ಈ ಕುದೀತಿರೋ ನೀರಿಗೆ ಹಿಟ್ಟನ್ನು ಹಾಕ್ಕೊಳ್ರಿ. ಈಗ ನಾವು ಮೊದಲು 1 ಗ್ಲಾಸ್ ಹಿಟ್ಟು ಹಾಕ್ಕೊಳಕತ್ತೀವಿ. ಜೋಳದ ಹಿಟ್ಟು ಮೊದಲು ಚೆನ್ನಾಗಿ ಸಾಣಿಸಿ ಇಟ್ಕೊಂಡಿರ್ಬೇಕು ರೀ. ಈಗ ಮತ್ತೊಂದು ಅರ್ಧ ಗ್ಲಾಸ್ ಹಾಕತ್ತೀವಿ. ಅಂದ್ರೆ 1.5 ಗ್ಲಾಸಿಗೆ 1.5 ಗ್ಲಾಸ್ ನೀರಿಗೆ 1.5 ಗ್ಲಾಸಷ್ಟು ಒಣ ಹಿಟ್ಟು ಹಾಕ್ಕೊಳತ್ತೀವಿ. ಈಗ ಚುಚುಗ ತೊಗೊಂಡು ಈ ರೀತಿ ಗರ ಅಂತ ಚೆಂದಾಗ ತಿರುಗಿಕೊಳ್ರಿ. ಈ ಒಣ ಹಿಟ್ಟು ಬಿಸಿನೀರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ರಿ. ಈಗ ಇದಕ್ಕೆ ಜಿಗಟ್ ಹಾಕೋದು ಅಂತ ಕರಿತೀವಿ ನಾವು. ನಿಮ್ಮ ಕಡೆ ಏನಂತ ಹೇಳ್ತೀರಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿ ಪೂರ್ತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು ನೀರಿನ ಜೊತೆಗೆ. ಈಗ ಹಿಟ್ಟನ್ನು ಗಸನ ಕಟ್ಟಿ ಮೇಲೆ ಹಾಕ್ಕೊಳ್ರಿ. ಈಗ ಇದಕ್ಕೆ ಮತ್ತೆ ಒಣ ಹಿಟ್ಟು ಹಾಕ್ಕೊಳ್ಬೇಕು ರೀ. ನೋಡಿ, ಈಗ ಮತ್ತೊಂದು ಗ್ಲಾಸ್ ಒಣ ಹಿಟ್ಟು ಹಾಕ್ಕೊಳತ್ತೀವಿ. ಮತ್ತು ಇನ್ನೊಂದು ಅರ್ಧ ಗ್ಲಾಸಷ್ಟು ಒಟ್ಟು 1.5 ಗ್ಲಾಸಷ್ಟು ಒಣ ಹಿಟ್ಟು ಹಾಕ್ಕೊಂಡಿವಿ ರೀ. ಈಗ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ರೀ. ಒಣ ಹಿಟ್ಟು ಜಿಗಟಿನ ಜೊತೆಗೆ ಚೆನ್ನಾಗಿ ಕುಡ್ಕೊಳ್ಬೇಕು ರೀ. ಒಂದು ರೀತಿ ಚೆನ್ನಾಗಿ ಕಲಿಸ್ಕೊಳ್ರಿ. ನೋಡಿ, ಈ ರೀತಿಯಾಗಿ ನಾದ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಳ್ರಿ. ಒಮ್ಮೆಲೆ ಭಾಳ ಹಾಕ್ಕೊಬೇಡ್ರಿ. ಸ್ವಲ್ಪ ಹಾಕ್ಕೊತ ನಾದ್ಕೊಳ್ರಿ. ರೊಟ್ಟಿ ಚೆಂದಾಗಿ ಬರಬೇಕಪ್ಪ. ಇಲ್ಲಿ ರೊಟ್ಟಿ ಹರಿಬಾರ್ದು, ಸೀಳಬಾರ್ದು, ರೌಂಡಾಗಿ ಬರಬೇಕು ಅಂತಂದ್ರೆ ಮೇನ್ ಹಿಟ್ಟು ನಾದೋದ್ರಾಗ ಇರ್ತೈತೆ ರೀ. ಈ ಹಿಟ್ಟು ಹೆಂಗೆ ಚೆಂದಾಗಿ ನಾದ್ಕೊತೀರಿ ಆ ರೀತಿ ಜೋಳದ ರೊಟ್ಟಿ ತುಂಬ ಚೆನ್ನಾಗಿ ಬರ್ತೈತೆ ರೀ. ನೋಡಿ, ಈ ರೀತಿಯಾಗಿ ಚರ ಅಂತ ನಾದ್ಕೊಳ್ಬೇಕು ರೀ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೋಡಿ. ಆ ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ರೀತಿಯಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು. ಈ ರೀತಿ ನಾದ್ಕೊಂಡ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಮತ್ತು ತುಂಬ ಚೆನ್ನಾಗಿ ಬರ್ತೈತೆ ರೊಟ್ಟಿ. ಮೇನ್ ರೊಟ್ಟಿ ಚೆಂದ ಬರಬೇಕಪ್ಪ ಅಂದ್ರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ರೀ. ನೋಡಿ, ಈ ರೀತಿ ಕೈಲೇ ಭಾರ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು. ಭಾರ ಹಾಕಿ ನಾದಬೇಕು ಹಿಟ್ಟನ್ನು ಯಾವಾಗಲೂ, ಅಂದ್ರೆ ರೊಟ್ಟಿ ಮಸ್ತಾಗಿ ಬರ್ತಾವ್ರಿ. ಈಗ ಈ ರೊಟ್ಟಿಯನ್ನು ಮಾಡಲು ಲತ್ತುಗುಣಿಗೆ ಒಂದು ಪ್ಲಾಸ್ಟಿಕ್ ಹಾಳೆ ಸುತ್ತಿರಬೇಕು. ಸುತ್ತಿ ಆ ಕಡೆ ಈ ಕಡೆ ರಬ್ಬರ್ ಅಥವಾ ಪ್ಯಾಚ್ ಆದರೂ ಸಹ ಹಚ್ಕೊಳ್ರಿ. ಈಗ ನೋಡಿ, ಒಂದು ಸ್ವಲ್ಪ ಉಳ್ಳಿ ತಗೊಂಡು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ರೀತಿಯಾಗಿ ಮತ್ತೊಮ್ಮೆ ಚರ ಅಂತ ನಾದ್ಕೊಳ್ರಿ. ರೌಂಡಾಗಿ ಮಾಡ್ಕೊಳ್ರಿ. ಮಾಡ್ಕೊಂಡು ಇದಕ್ಕೆ 2 ಕಡೆ ಒಣ ಹಿಟ್ಟನ್ನು ಹಚ್ಕೊಳ್ರಿ. ಮತ್ತು ಗ್ಯಾಸಿನ ಕಟ್ಟೆ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು ಈ ರೊಟ್ಟಿ ಇಟ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಬಡಿಯಿರಿ. ಸ್ವಲ್ಪ ರೌಂಡ್ ಆಗೋವರೆಗೂ ಸ್ವಲ್ಪ ಕೈಲಿ ಬಡಿಯಿರಿ. ಬಡಿದ ನಂತರ ಈಗ ಒಂದು ಲತ್ಗುಣಿ ತೊಗೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ರಿ ರೌಂಡಾಗಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಲಟ್ಟಿಸ್ಕೊಳ್ರಿ. ಬುಡಕ ಹಿಟ್ಟು ಹಾಕ್ಕೊಂಡ್ರಿ. ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ರಿ. ಲಟ್ಟಿಸ್ಕೊತ ತಿರುಗಿಸ್ಕೊಳ್ರಿ. ರೊಟ್ಟಿ ಚೆಂದ ಬರಬೇಕಪ್ಪ ಅಂದ್ರೆ ಭಾಳ ಭಾರ ಹಾಕಿ ಲಟ್ಟಿಸ್ಬೇಡ್ರಿ. ಈ ರೀತಿ ಒಂದೊಂದು ಸಲ ಲಟ್ಟಿಸೋದು ತಿರುಗಿಸ್ತಾ ಇರಬೇಕು. ಮತ್ತು ಆವಾಗ ರೊಟ್ಟಿ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಳ್ರಿ. ಅಂದರೆ ಲತ್ಗುಣಿಗೆ ಅಂಟೋದಿಲ್ಲ ಅದು ರೊಟ್ಟಿ. ಅದು ಕೆಳಗಡೆ ಸಹ ಒಣ ಹಿಟ್ಟು ಹಾಕ್ಕೊಂಡಿರಿ. ಅಂದರೆ ರೊಟ್ಟಿ ಕಲ್ಲಿಗೆ ಅಂಟೋದಿಲ್ಲ. ನೋಡಿ, ಈ ರೀತಿಯಾಗಿ ರೌಂಡಾಗಿ ಲಟ್ಟಿಸ್ರಿ. ರೊಟ್ಟಿ ಮಾಡೋದು ತುಂಬಾ ಸುಲಭ.
ಕಲರ್ದವ್ರಿಗೆ ಕಷ್ಟ ಅನಿಸುತ್ತೆ. ಒಂದು 3-4 ಸಲ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ರೊಟ್ಟಿ. ನೋಡಿ ಈ ರೊಟ್ಟಿ ರೆಡಿ ಆಯ್ತು. ಈಗ ನೋಡು ಬಲಗೈಯಿಂದ ಎಡಗೈಗೆ ಹಾಕ್ಕೊಳ್ರಿ ರೊಟ್ಟಿ, ಮತ್ತು ವಾಪಸ್ ಎಡಗೈಯಿಂದ ಬಲಗೈಗೆ ಹಾಕ್ಕೊಳ್ರಿ. ಈಗ ಕಾದ ಹಂಚಿಗೆ ಹಾಕ್ಕೊಳ್ರಿ. ಇದು ನಾವು ಹಿಟ್ಟು ಹಚ್ಚಿರುವುದು ಮೇಲ್ಗಡೆ ಆಗಬೇಕು, ಆ ರೀತಿಯಾಗಿ ರೊಟ್ಟಿ ಹಾಕ್ಕೊಳ್ರಿ. ಈಗ ಇದಕ್ಕೆ ತಣ್ಣೀರನ್ನು ಹಚ್ಕೊಳ್ರಿ, ಎಲ್ಲಿ ಗ್ಯಾಪ್ ಬಿಡಬಾರ್ದು, ಪೂರ್ತಿಯಾಗಿ ತಣ್ಣೀರನ್ನು ಹಚ್ಕೊಳ್ರಿ. ಇದಕ್ಕೆ ನೀರು ಹಚ್ಚೋದು ಅಂತಾರೆ, ನೀರು ಅಥವಾ ಹಿಟ್ಟು ನೀರು ಹಚ್ಚೋದು ಅಂತಾರೆ. ನೋಡಿ ಈ ರೀತಿ ನೀರು ಹಚ್ಚಿದ ಮೇಲೆ ಒಂದು 10 ಸೆಕೆಂಡು ಬೇಯೋದಕ್ಕೆ ಬಿಟ್ಬಿಡ್ರಿ. ಗ್ಯಾಸ್ ಫ್ಲೇಮ್ ಜೋರಾಗಿ ಇರಲಿ, ಅಂದರೆ ರೊಟ್ಟಿ ಸರಿಯಾಗಿ ಬೇಯ್ತೈತಿ. ನೋಡಿ ಈ ರೀತಿ ಇಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬರ್ತಾ ಇದೆ. ಇವಾಗ ಒಂದು ಚುಚ್ಚುಗ ತಗೊಳ್ರಿ. ಚುಚ್ಚುಗ ಅಂತ ಕರಿತೀವಿ ನಾವು, ನಿಮ್ಮ ಕಡೆ ಏನಂತ ಕರಿತೀರಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಈ ಚುಚ್ಚುಗದಿಂದ ರೊಟ್ಟಿಯನ್ನು ಹೊಳಿಸ್ಕೊಳ್ರಿ. ಹೊಳಿಸ್ಕೊಂಡು ಈ ಕಡೆನೂ ಬೇಯೋದಕ್ಕೆ ಬಿಟ್ಬಿಡ್ರಿ. ಒಂದು 10 ಸೆಕೆಂಡ್ ಬೇಯೋದಕ್ಕೆ ಬಿಡ್ರಿ, 10-15 ಸೆಕೆಂಡ್, ಅಂದರೆ ಚೆನ್ನಾಗಿ ರೊಟ್ಟಿ ಬೆಂದಿರ್ತೈತ್ರಿ. ಈಗ ಇದನ್ನು ಚುಚ್ಚುಗದಿಂದ ಹೊಳಿಸ್ಕೊಳ್ರಿ. ಈಗ ನೋಡಿ ಎಷ್ಟು ಮಸ್ತಾಗಿ ಮುಟ್ಟದೇ ಇದ್ದರೂ ಸಹ ಪೂರಿ ಹಾಗೆ ರೊಟ್ಟಿ ಉಬ್ಬಿ ಬಂತು ಅಂತ. ಈ ರೊಟ್ಟಿಯನ್ನು ಮಾಡುವುದು ತುಂಬಾ ಸುಲಭ. ಈ ರೊಟ್ಟಿ ಮಾಡೋ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೊಟ್ಟಿ. ನೋಡಿ ಪದರ್ ಚಪಾತಿ ಥರ ಬಂದಿದೆ ರೊಟ್ಟಿ ಕೂಡ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.